ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಶಾಸಕರ ಮತ್ತೊಂದು ತಂಡ ವಿದೇಶ ಪ್ರವಾಸಕ್ಕೆ ರೆಡಿಯಾಗಿದೆ. ಲಂಡನ್ ಅಮೆರಿಕ ಪ್ರವಾಸಕ್ಕೆ ಪ್ಲಾನ್ ಮಾಡಿದೆ. ಬರಗಾಲದ ನಡುವೆ ವಿದೇಶಕ್ಕೆ ಹೋಗಿ ಬಂದಂತಹ ಶಾಸಕರು ಇನ್ನೂ ಸುಧಾರಿಸಿಕೊಂಡಿಲ್ಲ. ಆಗಲೇ ಮತ್ತೆ ಇನ್ನೊಂದು ಶಾಸಕರ ತಂಡ ವಿದೇಶ ಪ್ರವಾಸಕ್ಕೆ ತೆರಳಿಕೆ ಸಿದ್ಧರಾಗಿದ್ದಾರೆ. ಈ ಬಾರಿ ಲಂಡನ್ ಹಾಗೂ ಅಮೆರಿಕ ದೇಶಗಳಲ್ಲಿ ಸುತ್ತಾಡೋಕೆ ಶಾಸಕರು ಸಿದ್ಧರಾಗಿರುವಂತದ್ದು. ಬರೋಬ್ಬರಿ 15 ದಿನ ಮಜಾ ಮಾಡೋಕೆ ಪ್ಲಾನ್ ಮಾಡಿರುವಂತಹ ಶಾಸಕರು ಈ ಮೊದಲು ರಷ್ಯಾ ದೇಶಕ್ಕೆ ಹೋಗೋಕೆ ಪ್ಲಾನ್ ಮಾಡಿದ್ರು. ಆದರೆ ಈಗ ರಷ್ಯಾದಲ್ಲಿ ಚಳಿ ಹೆಚ್ಚಾಗಿರೋದ್ರಿಂದ ಲಂಡನ್ ಹಾಗೂ ಅಮೆರಿಕ ದೇಶಗಳಲ್ಲಿ ಟೂರ್ ಮಾಡೋಕೆ ಸರ್ಕಾರಿ ಭರವಸೆಗಳ ಸಮಿತಿ ಹಾಗೂ ಅರ್ಜಿಗಳ ಸಮಿತಿಯ ಸುಮಾರು 31 ಶಾಸಕರು ರೆಡಿಯಾಗಿ ನಿಂತಿದ್ದಾರೆ. ಒಟ್ಟು 15 ದಿನಗಳ ಫಾರಿನ್ ಟೂರ್ಗೆ ರೆಡಿಯಾಗಿದ್ದಾರೆ. ಎಂಗೇಜ್ಮೆಂಟ್ ಆಗಿ ಹೋಗಿತ್ತು, ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಆದರೆ ಹುಡುಗ ಹುಡುಗಿ ಮಧ್ಯೆ ಉಂಟಾದಂತಹ ಭಿನ್ನಾಭಿಪ್ರಾಯದಿಂದಾಗಿ ಮದುವೆಯೇ ಮುರಿದುಬಿತ್ತು. ಈ ಘಟನೆ ನಡೆದಿರೋದು ಬಳ್ಳಾರಿಯಲ್ಲಿ. ಅಷ್ಟಕ್ಕೂ ಮದುವೆ ಮುರಿಯೋದಕ್ಕೆ ಕಾರಣವಾಗಿದ್ದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಮುಗಿದಿತ್ತು ವಿವಾಹ ನಿಶ್ಚಿತಾರ್ಥ, ಫಿಕ್ಸ್ ಆಗಿತ್ತು ಮದುವೆ ದಿನಾಂಕ, ಮದುವೆ ಮುರಿಯಿತು ಹುಡುಗಿ ಅನುಮಾನ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇದೇ ತಿಂಗಳ 25ರಂದು ತೇಜಸ್ವಿನಿ ಹಾಗೂ ಅಲೆಕ್ಸಾಂಡರ್ ಸತಿಪತಿಗಳಾಗ್ತಾ ಇದ್ರು. ಆದ್ರೆ ಎಂಗೇಜ್ ಆಗಿದ್ದೇ ತಡ ಇಬ್ಬರಲ್ಲೂ ಕಾಣಿಸಿಕೊಂಡ ಭಿನ್ನಾಭಿಪ್ರಾಯ ವಿವಾಹ ಮುರಿಯೋದಕ್ಕೆ ಕಾರಣವಾಯಿತು. ಕಳೆದೆರಡು ತಿಂಗಳ ಹಿಂದೆ ಬಳ್ಳಾರಿಯ ತೇಜಸ್ವಿನಿಗೆ ಸಿರುಗುಪ್ಪ ಮೂಲದ ಅಲೆಕ್ಸಾಂಡರ್ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಇದೇ ತಿಂಗಳ 25ರಂದು ಮದುವೆ ಅಂತಾನೂ ನಿಗದಿಯಾಗಿತ್ತು. ಆದರೆ ಎಂಗೇಜ್ಮೆಂಟ್ ಆದಾಗಿನಿಂದಲೂ ಇಬ್ಬರಲ್ಲೂ ಭಿನ್ನಾಭಿಪ್ರಾಯ ಕಾಣಿಸಿಕೊಂಡಿದೆ. ಕೊನೆಗೆ ವಿವಾಹಕ್ಕೆ 1 ವಾರ ಇರುವಾಗಲೇ ಅಲೆಕ್ಸಾಂಡರ್ ಮದುವೆ ನಿರಾಕರಿಸಿದ್ದಾನೆ. ಅಷ್ಟಕ್ಕೂ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದ್ದು ಅಲೆಕ್ಸಾಂಡರ್ಗೆ ಮತ್ತೊಂದು ಸಂಬಂಧವಿದೆ ಅನ್ನೋ ಆರೋಪ. ಇಲ್ಲಿದೆ ನೋಡಿ ಅವರಿಬ್ಬರ ಮೊಬೈಲ್ ಸಂಭಾಷಣೆ. ಏನು ಏನು ಹೆಂಗ ಮಾಡಿ ಓದಿತೀನಿ ಗಿದಿತೀನಿ ಅಂತ ಯಾಕೆ ನಾನು ಅಲ್ಕ ಕೆಲಸ ಏನ್ ಮಾಡೀನಿ? ನಾನು ಏನ್ ಅಲ್ಕ ಕೆಲಸ ಏನ್ ಮಾಡೀನಿ ಹೇಳು? ಏನ್ ಮಾಡೀನಿ ಹೇಳು, ತೋರ್ಸು. ಇಂಥದ್ ಮಾಡಿದ ಅಂತ ಹೇಳಿ ನೀನು. ಏ ಕೇಸ್ ಹಾಕಲೇ? ಏನ್ ಯಾರು ಕೇಸ್ ಹಾಕಿ ಯಾರ ಮೇಲೆ ಕೇಸ್ ಹಾಕ್ತೀನಿ? ಹೊಸ ನಂಬರ್ ನಾನು ಎದಕ್ಕೆ ಕೊಡಕ್ ಹೋಗಲ್ಲ. ನಾನು ಈ ನಂಬರ್ ನಿನಗೆ ಕಾಲೇಜ್ವರೆಗೆ ನಮ್ಮ ಅಮ್ಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನಾನು ರಂಜಾನ್ಗೆ ಹೋಗಿದ್ದು ನಾನು ಅರ್ಥ ಸರ್ ಇಬ್ರು ಸೇರಿಬಿಟ್ಟು ಹೋಗಿ, ಒಬ್ಬನೇ ಹೋಗಿಲ್ಲ. ಅಲ್ಲಿ ಹಬ್ಬ ಇರದೆ ಮತ್ತೆ ಊಟ ಕರೆದಕ್ಕೆ ಹೋಗತ್ತೆ. ಸರಿ ಆಯ್ತು, ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಾಗ್ಬಿಡ್ತು ನನಗೆ. ಆಯ್ತು ಸರಿ ಆಯ್ತು, ನೀನ್ ಏನ್ ಮಾಡ್ಕೊಂತ ಮಾಡ್ಕೋಕಣ. ಯಾರಿಗೆ ಫೋನ್ ಮಾಡಿ ತೋರ್ಸು. ಕರ್ಕಂಬ ಕೊಡು ಅಲ್ಲಿ. ಯಾರಿಗೆ ಮಾತಾಡ ಕೊಡು ಅಲ್ಲಿ. ಹೌದು, ಮದುವೆ ಮುರಿಯೋದಕ್ಕೆ ಕಾರಣವಾಗಿದ್ದು ತೇಜಸ್ವಿನಿ ಮಾಡ್ತಿರೋ ಈ ಆರೋಪ. ಅಲೆಕ್ಸಾಂಡರ್ಗೆ ಇನ್ನೊಂದು ಸಂಬಂಧವಿತ್ತು ಅನ್ನೋದು ಈಕೆಯ ದೂರು. ಇನ್ನು ತೇಜಸ್ವಿನಿ ಮನೆಯವರ ಪ್ರಕಾರ ಈಗಾಗಲೇ ವರದಕ್ಷಿಣೆಯಾಗಿ 2 ಲಕ್ಷ ನಗದು ಮತ್ತು 10 ತೊಲೆ ಬಂಗಾರವನ್ನ ನೀಡಿದ್ದು, ಇನ್ನು ಹಣ ಬೇಕೆನ್ನುವ ದುರುದ್ದೇಶದಿಂದ ಮದುವೆ ನಿರಾಕರಿಸುತ್ತಿದ್ದಾನಂತೆ. ಇನ್ನು ಘಟನೆ ಬಗ್ಗೆ ದೂರು ಸ್ವೀಕರಿಸಲಿಲ್ಲ ಅಂತ ತೇಜಸ್ವಿನಿ ಮನೆಯವರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ರು. ಅವನ
ಬೇರೆ ಹುಡುಗಿ ಜೊತೆಯಲ್ಲಿ ಬೇರೆ ಜೊತೆ ಹುಡುಗಿಯಲ್ಲಿ ಏನು ಗಾಡಿಯಲ್ಲಿ ಕುಡ್ಸ್ಕೊಂಡು ಹೋಗ್ತಾ ಇದೆ. ನಮ್ಮ ಹುಡುಗಿ ಕೇಳಿದಲ್ಲ, ಏನಪ್ಪ ನೀನೆಲ್ಲ ಕುಡ್ಸ್ಕೊಂಡೆಲ್ಲ ಹೋಗ್ತಾ ಇದೀವಿ, ಅದೆಲ್ಲ ತಪ್ಪಂದಕ್ಕೋಸ್ಕರ ನನಗೆ ಮದುವೆ ಬೇಡ, ನೀನು ಹೆಚ್ಚು ವರದಕ್ಷಿಣೆ ಕೊಟ್ಟರೆ ನಾನು ಮದುವೆ ಮಾಡ್ಕೊತೀನಿ, ಇಲ್ಲಿದ್ರೆ ಇಲ್ಲ, ನ್ಯಾಯ ಬೇಕಂತ ನಾವು ಬುಲ್ಪೇಟ್ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅವರು ಪ್ರೈವೇಟ್ ಕೇಸ್ ನಮ್ಗೆ ಬರಲ್ಲ ಅಂತ ಹೇಳ್ತಾ ಇದ್ರೆ, ನಮಗೆ ನ್ಯಾಯ ಬೇಕು, ನಮ್ಮ ಹುಡುಗಿಗೆ ಮದುವೆ ಆಗಬೇಕಷ್ಟೇ. ಇದು ಹುಡುಗಿ ಮನೆಯವರ ಆರೋಪವಾದ್ರೆ ನನಗೆ ಯಾವುದೇ ಹೆಣ್ಣಿನ ಸಹವಾಸವಿಲ್ಲ. ಪ್ರತಿ ಬಾರಿಯೂ ತೇಜಸ್ವಿನಿ ನನ್ನನ್ನ ಅನುಮಾನದಿಂದಲೇ ನೋಡ್ತಾಳೆ ಅಂದಿದ್ದಾನೆ ಅಲೆಕ್ಸಾಂಡರ್. ಜುಲೈ 5ನೇ ತಾರೀಕು ಎಂಗೇಜ್ಮೆಂಟ್ ಆಗಿತ್ತು, ನಿಶ್ಚಿತಾರ್ಥ ಆಗಿತ್ತು. ಆದರೆ ಆ ಹುಡುಗಿ ನನಗೆ ಹೆಂಗಂದ್ರೆ ನನಗೆ ಮಾತಾಡೋದು, ಗೆಟ್ಟಾಗಿ ಬೇಯೋದು, ಕೆಟ್ಟದಾಗಿ ಬೇಯೋದು, ಅವಾಜ ಶಬ್ದಗಳಿಂದ ಮಾತಾಡೋದು, ನೀನು ಬೇರೆ ಯಾರ ಜೋಡಿನೋ ಸಂಬಂಧ ಇಟ್ಕೊಂಡು ಅಂತ ಹೇಳ್ಬಿಟ್ಟು, ನೀನು ಅವಾಗ 2010ರಲ್ಲಿ ಹುಡುಗಿ ಜೋಡಿ ಯಾವ ರೀತಿ ಹೆಂಗೆ ಮಾತಾಡ್ತಿದ್ದಿ ನೀನು, ಅವಾಗ ಯಾಕೆ ಮಾತಾಡಿದೆ ನೀನು, ಇವಾಗೂ ನೀನು ಮಾತಾಡ್ತಿದ್ದೀಯಾ, ನಾನು ಮಾತಾಡ್ತಾ ಇಲ್ಲ ಅಂತ ಎಷ್ಟು ಹೇಳಿದ್ರು, ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಇದೇ ಹರಾಸ್ಮೆಂಟ್ ದಿನಾಲು. ಒಟ್ಟಾರೆ ಅನುಮಾನ ಪಿಶಾಚಿಗೆ ವಿವಾಹವೊಂದು ಮುರಿದು ಬಿದ್ದಿದೆ. ವಿವಾಹವಾದ ಮೇಲೆ ಇಂಥ ಅನುಮಾನ ಬಂದ್ರೆ ಏನಾಗ್ತಿತ್ತು ಅನ್ನೋದೇ ಸಮಾಧಾನಕರ ಪ್ರಶ್ನೆ. ಬಳ್ಳಾರಿಯಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್.